ಹಾಯ್ ಮೈ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ಟ್ಯಾರೋಟ್ ಸ್ಪಿರಿಚುವಲ್ ಅಲ್ಟಿಮೇಟ್ ಹೀಲಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹರಸುತ್ತಾ, ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯ ಕರ್ಮಗಳನ್ನೇ ಮಾಡಿ ಹಾಗೂ ಒಳ್ಳೆಯ ದಾರಿಯಲ್ಲೇ ನಡೆಯೋಣ ಎಂದು ಪ್ರಾರ್ಥಿಸುತ್ತಾ, ಇವತ್ತಿನ ನನ್ನ ಕೆಲವು ಡಿವೈನ್ ಸೋಲ್ಸ್ಗಳಿಗೆ ಯಾವೆಲ್ಲ ಸಮಸ್ಯೆಗಳು ಕಾಡ್ತಾ ಇವೆ ಅಂತ ನೋಡೋಣ ಬನ್ನಿ. ನೋಡಿ, ಹೆಡ್ಏಕ್, ಮೈಗ್ರೇನ್, ಸೈನಸ್, ಹಾಫ್ ಹೆಡ್ಏಕ್, ಸ್ಟ್ರೆಸ್ ಹೆಡ್ಏಕ್, ಕ್ಲಸ್ಟರ್ ಹೆಡ್ಏಕ್, ಹೆಡ್ ವೇಟ್, ಐ ಪೇನ್, ಐ ಸ್ಟ್ರೇನ್, ನೆಕ್ ಪೇನ್, ಶೋಲ್ಡರ್ ಪೇನ್ ಆ್ಯಂಡ್ ಮೆನಿ ಮೋರ್. ಅಂದರೆ ತಲೆಗೆ ಸಂಬಂಧಪಟ್ಟಿರುವಂಥದ್ದು, ಕುತ್ತಿಗೆಗೆ ಅಥವಾ ಶೋಲ್ಡರ್ ಪೇನ್. ಯಾವುದೇ ಹೆಡ್ಏಕ್ ಇದ್ದರೆ, ಯಾವುದೇ ರೀತಿಯ ನೋವನ್ನು ನೀವು ಅನುಭವಿಸ್ತಾ ಇದ್ದರೆ ಇದಕ್ಕೆ ಕಾರಣ ಏನು? ಯಾಕೆಂದರೆ ನೀವು ಹಲವಾರು ತಿಂಗಳಿಂದ ಅಥವಾ ಹಲವಾರು ವರ್ಷಗಳಿಂದ ನೀವು ಮದ್ದು ಮಾತ್ರೆ ತಗೋತಾ ಇದ್ದರೆ ಈ ಹೆಡ್ಏಕ್ಗೆ ಮದ್ದು ಮಾತ್ರೆ ತಿಂದೂ ನೀವು ಈ ಸಮಸ್ಯೆಯಿಂದ ಹೊರ ಬರದೇ ಇದ್ದರೆ ಈ ಸಮಸ್ಯೆಗೆ ಕಾರಣ ಏನು, ಎಲ್ಲಿಂದ ಬರ್ತಾ ಇದೆ ನೋಡೋಣ ಬನ್ನಿ. ಹಾಗೆ ನಿಮ್ಮ ಸಮಸ್ಯೆಗೆ ಕಾರಣವನ್ನು ತಿಳಿದು ಈ ಸಮಸ್ಯೆಯಿಂದ ನೀವು ಗುಣ ಆಗ್ತೀರಾ ಇಲ್ವಾ, ಆದರೆ ಎಷ್ಟು ಸಮಯದಲ್ಲಿ ನೀವು ಒಂದು ಒಳ್ಳೆಯ ರಿಸಲ್ಟನ್ನು ಪಡಿಬೋದು ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಮನೆ ದೇವರನ್ನು ಅಥವಾ ನಿಮ್ಮ ಇಷ್ಟವಾದ ದೇವರನ್ನು ನೆನೆಸ್ತಾ ಒಂದು ಕಾರ್ಡನ್ನು ಪಿಕ್ ಮಾಡಿ, ನಾನು ಈಗ ಆ ಕಾರ್ಡ್ ಹಿಂದೆ ನಿಮ್ಮ ಈ ಒಂದು ತಲೆ ನೋವಿನ ಸಮಸ್ಯೆಗೆ ಕಾರಣವನ್ನು ಬರೆದಿರ್ತೀನಿ, ಎಲ್ಲಿಂದ ಬರ್ತಾ ಇದೆ ಅಂತ. ನಂಬರ್ 1, ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ, ಪಾಸ್ಟ್ ಲೈಫ್, ಹಿಂದಿನ ಜನ್ಮ. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿಯಿಂದ ನಿಮಗೆ ಸಮಸ್ಯೆ ಬರ್ತಾ ಇದೆ ಮತ್ತು ಪಾಸ್ಟ್ ಲೈಫಿಂದ ಕೂಡ ನಿಮಗೆ ಸಮಸ್ಯೆ ಬರ್ತಾ ಇದೆ. ಅದರಿಂದ ನೀವು ಇನ್ನೂ ಆ ಸಮಸ್ಯೆಯಿಂದ ಹೊರ ಬಂದಿಲ್ಲ, ಎಲ್ಲೂ ಮದ್ದು ಮಾತ್ರೆಯನ್ನು ತಗೊಂಡಿದ್ರು ಅನ್ನೋದು ಕಂಡು ಬರ್ತಾ ಇದೆ. ಇದು ಕಾರ್ಡ್ ನಂಬರ್ 1. ಕಾರ್ಡ್ ನಂಬರ್ 2ಗೆ ನೋಡಿ, ಇಲ್ಲಿ ಅವ್ರಿಗೂ ಕೂಡ ಪಾಸ್ಟ್ ಲೈಫಿಂದ ಬರ್ತಾ ಇದೆ, ಜೊತೆಗೆ ಆನ್ಸೆಸ್ಟ್ರಲ್ ಕರ್ಸ್, ಪೂರ್ವಜರ ಶಾಪ, ಹಾಗೆ ನೆಗೆಟಿವ್ ಎನರ್ಜಿ, ದುಷ್ಟ ಶಕ್ತಿ. ನೀವೇ ಜಡ್ಜ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತ, ಎಷ್ಟು ಪರ್ಸೆಂಟ್ ಸಮಸ್ಯೆ ನಿಮ್ಮಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ನಿಮ್ಮ ಸಮಸ್ಯೆ ಈ ಕಾರಣಗಳಿಂದ ನಿಮಗೆ ಬರ್ತಾ ಇರ್ಬೋದು. ಯಾಕಂತಂದರೆ ಮದ್ದು ಮಾತ್ರೆ ತಗೊಂಡೂ ನೀವು ಗುಣ ಆಗಿಲ್ಲ ಅಂತಂದರೆ ನಿಮ್ಮ ಸಮಸ್ಯೆಗೆ ಕಾರಣ ಇದಾಗಿರುತ್ತೆ. ಕಾರ್ಡ್ ನಂಬರ್ 3 ನೋಡಿ, ನಿಮಗೆ ಸರ್ಪದೋಷ ಮತ್ತು ನೆಗೆಟಿವ್ ಎನರ್ಜಿ ಇಂದ ಬರ್ತಾ ಇದೆ, ಅಂದರೆ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ. ಇನ್ನೂ ನಿಮ್ಮ ಒಂದು ಸೋಲನ್ನು ಸ್ಕ್ಯಾನ್ ಮಾಡಿದಾಗ ಖಂಡಿತ ಇನ್ನೂ ಕೆಲವು ನಿಮಗೆ ಕಾರಣಗಳು ಸಿಗುತ್ತೆ. ಅದರಿಂದ ನಿಮಗೆ ಅತಿ ಹೆಚ್ಚಿನ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇರ್ತೀರ. ನಂತರ ಕಾರ್ಡ್ ನಂಬರ್ 4 ನೋಡಿ, ಕಾರ್ಡ್ ನಂಬರ್ 4ಗೆ ಬ್ಲ್ಯಾಕ್ ಮ್ಯಾಜಿಕ್, ಮಾಟಮಂತ್ರ ಆಗಿದೆ ಅಂತ ಬರ್ತಾ ಇದೆ, ಮತ್ತು ಪಾಸ್ಟ್ ಲೈಫಿಂದ ಕೂಡ ನೀವು ಈ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದೀರ ಅಂತ ಬರ್ತಾ ಇದೆ. ಇದನ್ನು ನೀವು ಎಷ್ಟರ ಮಟ್ಟಿಗೆ ನಂಬ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳಿದ್ದೀನಿ, ಬರೀ ಈ ಒಂದು ಸಮಸ್ಯೆಗೆ ಮಾತ್ರ, ಏನು ಇಲ್ಲಿರುವಂತಹ ನಿಮ್ಮ ಹೆಡ್ಡೇಕಿನ ಸಮಸ್ಯೆಗೆ ಮಾತ್ರ ಇದು ಅಂತ ತಿಳ್ಕೊಬೇಡಿ. ಇನ್ನೂ ನೀವು ಹಲವಾರು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಾಗಿರ್ಬೋದು, ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳಾಗ್ತಾ ಇದ್ದರೆ, ಮತ್ತು ಏನು ನಿಮ್ಮ ಸಂಸಾರದಲ್ಲಿ ಅತಿ ಹೆಚ್ಚಿನ ನೋವು, ದುಃಖ ಮತ್ತು ಅನ್ಯೋನ್ಯತೆ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ಏನಾದರೂ ಕಂಡು ಬಂದಿದ್ದರೆ ನೀವೇ ಥಿಂಕ್ ಮಾಡಿ, ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ಆಗಿರುತ್ತೆ. ಜೊತೆಗೆ ಹಿಂದಿನ ಜನ್ಮದ ಸಮಸ್ಯೆ ಕೂಡ ಬಂದಿರುತ್ತೆ. ಇದು ಬಿಟ್ಟು ಇನ್ನೂ ಸೋಲ್ ಸ್ಕ್ಯಾನ್ ಮಾಡಿದಾಗ ಇನ್ನೂ ಹಲವಾರು ನಿಮಗೆ ಕಾರಣಗಳು ತಿಳಿದು ಬರ್ತವೆ. ನಂಬರ್ 5 ದೇವರಿಗೆ ಹರಕೆ ಇದೆ ಅಂತ ಬರ್ತಾ ಇದೆ. ಪ್ರೇ ಮಾಡ್ಕೊಂಡಿದ್ದೀರಾ, ಅದನ್ನು ನೀವು ಹರಕೆ ತೀರಿಸಿರಲ್ಲ, ಅದರಿಂದ ಕೂಡ ಸಮಸ್ಯೆ ಬರ್ತಾ ಇರುತ್ತೆ. ಜೊತೆಗೆ ಪಾಸ್ಟ್ ಲೈಫ್, ಹಿಂದಿನ ಜನ್ಮದಿಂದ, ಹಾಗೆ ನಿಮಗೆ ಕೂಡ ಮಾಟಮಂತ್ರ ಆಗಿದೆ ಅಂತ ಬರ್ತಾ ಇದೆ. ನಿಮಗೆ ಏನಾದರೂ ಸಮಸ್ಯೆ ಇದ್ದು ನೀವು ಆ ಸಮಸ್ಯೆಯಿಂದ ಹೊರಬರೋಕ್ಕಾಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದೀರಾ ಅಂದರೆ ನೀವೇ ಪ್ರಮಾಣಿಸಿ ನೋಡಿ, ಯೋಚನೆ ಮಾಡಿ ದೀರ್ಘಕಾಲವಾಗಿ ನಿಮ್ಮ ಸಮಸ್ಯೆಗೆ ಕಾರಣ ಬಂದಿದೆ. ನಂತರ ನಂಬರ್ 6 ಮೆಡಿಸಿನ್. ಡಾಕ್ಟರ್ಸ್ನ ಅಡ್ವೈಸ್ನ ತಗೊಂಡು ನೀವು ಮೆಡಿಸಿನ್ನ ಫಾಲೋ ಮಾಡಿ, ನೀವು ಮೆಡಿಸಿನಲ್ಲಿ ನೀವು ಗುಣ ಆಗ್ತೀರಾ.
ವೈದ್ಯರ ಸಲಹೆ ತೊಗೊಂಡು ಮದ್ದು ಮಾತ್ರೆ ತೊಗೊಂಡ್ರೆ ನೀವು ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು. ಓಕೆ, ನೀವು ಅದರಲ್ಲೇ ಗುಣ ಆಗ್ತೀರ. ಅಕಸ್ಮಾತ್ ನೀವು ತೊಗೋತಾ ಇರೋರು ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ಮದ್ದು ಮಾತ್ರೆಗಳನ್ನು, ಖಂಡಿತ ನೀವು ಮುಂದುವರಿಸಿ ವೈದ್ಯರ ಸಲಹೆಯನ್ನು ತಗೊಳ್ಳಿ. ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ನೀವು ಫಾಲೋ ಮಾಡಿ, ಖಂಡಿತ ನೀವು ನಿಮ್ಮ ಸಮಸ್ಯೆಯಿಂದ ಹೊರಬರ್ತೀರಾ. ಓಕೆ, ಈಗ ನೀವು ಇದೆಲ್ಲ ನೋಡಿದರೆ ಈ ಎಲ್ಲ ಸಮಸ್ಯೆಯಿಂದ ನೀವು ಎಲ್ಲ ಹೀಲಿಂಗನ್ನು ಮಾಡಿಕೊಂಡ್ರೆ ನೀವು ಎಷ್ಟು ತಿಂಗಳಲ್ಲಿ ಅಥವಾ ಎಷ್ಟು ಸಮಯದಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡಿಬೋದು ಅಣ್ಣ? ನಂಬರ್ 1 ಕಾರ್ಡ್ಗೆ, ಇದು ನಂಬರ್ 2 ಕಾರ್ಡ್ಗೆ, ಇದು ನಂಬರ್ 3 ಕಾರ್ಡ್ಗೆ, ಇದು ನಂಬರ್ 4 ಕಾರ್ಡ್ಗೆ, ಇದು ನಂಬರ್ 5 ಕಾರ್ಡ್ಗೆ, ಇದು ನಂಬರ್ 6 ಕಾರ್ಡ್ಗೆ. ನಂಬರ್ 1, ನೀವು ನೆಗೆಟಿವ್ ಎನರ್ಜಿ ಮತ್ತು ಈ ಒಂದು ಪಾಸ್ಟ್ ಲೈಫ್ನ ಹೀಲ್ ಮಾಡಿಕೊಂಡ್ರೆ 4 ರಿಂದ 5 ತಿಂಗಳಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಅಂತ ಬರ್ತಾ ಇದೆ. ಹಾಗೆ ನೀವು ನಂಬರ್ 2 ಕಾರ್ಡವರು 3 ರಿಂದ 5 ತಿಂಗಳಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಅನ್ನೋದು ಬರ್ತಾ ಇದೆ. ಹಾಗೆ ನಂಬರ್ 3 ಕಾರ್ಡವರು 3 ರಿಂದ 5 ತಿಂಗಳಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಅಂತ ಬರ್ತಾ ಇದೆ. ಹಾಗೆ ನಂಬರ್ 4 ಕಾರ್ಡವರು 5 to 6 ಮಂತ್ಸಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಅಂತ ಬರ್ತಾ ಇದೆ. ಹಾಗೆ ನಂಬರ್ 5 ಕಾರ್ಡವರು 2 to 4 ಮಂತ್ಸಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ಪಡಿತೀರಾ. ಆಫ್ಟರ್ ಆಲ್ ದ ಹೀಲಿಂಗ್ಸ್ ನೀವು 2 to 4 ಮಂತ್ಸಲ್ಲಿ ನೀವು ಗುಣ ಆಗ್ತೀರಾ ಅಂತ ಬರ್ತಾ ಇದೆ. ನಂತರ ಈ ಒಂದು ನಂಬರ್ 6 ಅವರು ಸರಿಯಾಗಿ ನೀವು ಮೆಡಿಕೇಷನ್ ಮುಖಾಂತರ ನೀವು ಹೋದರೆ 3 to 6 ಮಂತ್ಸಲ್ಲಿ ಒಳ್ಳೆಯ ಒಂದು ಗುಣ ಆಗ್ತೀರಾ ಅಂತ ಬರ್ತಾ ಇದೆ. ಸೊ ನಿಮಗೆ ಈ ರೀಡಿಂಗ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.